Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಟ್ಯಾಕ್ಸ್ ಲಯಬಿಲಿಟಿಯಲ್ಲಿ ಥರ್ಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಇದು 2024 ಕೇಳಿರುವಂಥ ಕ್ವಶನ್ ಪೇಪರ್ ಪ್ರಾಬ್ಲಮ್. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತಂದ್ರೆ ಒಂದೇ, ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತಂದ್ರೆ ಒಂದೇ, ಆ್ಯಂಡ್ GST ಪೇಬಲ್ ಬೈ ಎ ಡೀಲರ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿರುವಂಥ ಒಬ್ಬ ಡೀಲರ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅವನು ಯಾವುದೋ ಒಂದು ಐಟಮನ್ನು ಮಾರಿದ್ದಾನೆ. ಎಷ್ಟು ರೂಪಾಯಿ ಮಾರಿದ್ದಾನೆ ಅಂತಂದರೆ 43,000 ರೂಪಾಯಿ ಮಾರಿದ್ದಾನೆ. ಅದರಲ್ಲಿ 2,000 ರೂಪಾಯಿ GST ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಸೊ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೇಲ್ ಮಾಡ್ತಾ ಒಂದಷ್ಟು ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. GST ರೇಟ್ ಕೊಟ್ಟಿದ್ದಾರೆ. ಇವಿಷ್ಟು ಇನ್ಫಾರ್ಮೇಷನ್ನ ನೋಡಿಕೊಂಡು ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಯಾವಾಗಲೂ ನಾವು ಸೆಲ್ಲಿಂಗ್ ಪ್ರೈಸ್ ಬರ್ಕೊಳ್ಬೇಕು, ವ್ಯಾಲ್ಯೂ ಆಫ್ ದಿ ಗೂಡ್ಸ್. ಸೊ ವ್ಯಾಲ್ಯೂ ಆಫ್ ದಿ ಗೂಡ್ಸನ್ನು ಈ ಪ್ರಾಬ್ಲಮಲ್ಲಿ ಸ್ವಲ್ಪ ಬೇರೆ ಥರದಲ್ಲಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, 43,000 ಕೊಟ್ಟಿದ್ದಾರೆ. ಸೊ ಈ ವಿತಿನ್ ಬ್ರ್ಯಾಕೆಟ್ನಲ್ಲಿ ಇನ್ಕ್ಲೂಡಿಂಗ್ GST ಅಂತ ಕೊಡ್ತಿದ್ರೆ ಡೈರೆಕ್ಟಾಗಿ ಬರ್ಕೊಳ್ಬೋದಿತ್ತು. ಬಟ್ ಈಗ ಇದರಲ್ಲಿ GST ಇನ್ಕ್ಲೂಡ್ ಆಗಿದೆ. ಸೊ ನಾವು GSTಯನ್ನು ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿ ಆದಮೇಲೆ GSTಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಬಟ್ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಆಲ್ರೆಡಿ ಸೆಲ್ಲಿಂಗ್ ಪ್ರೈಸಲ್ಲೇ GST ಇನ್ಕ್ಲೂಡ್ ಆಗಿದೆ. ಸೊ ಫಸ್ಟು ಇದನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ಕೊಳ್ಬೇಕು. ಏನಕ್ಕೆಂದರೆ GST ಫೈಂಡ್ ಔಟ್ ಮಾಡೋದು ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿ ಆದಮೇಲೆ. ಸೊ ಹಾಗಾಗಿ ಈ 43,000 ರೂಪಾಯಿ ಇರುವಂಥ GSTಯನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಅಂದರೆ ತೆಗಿಬೇಕು. ತೆಗಿಯೋದು ಹೇಗೆ? 43,000ದಲ್ಲಿ 2,000 ಕಳೆದ್ರಾಯಿತು. 43,000 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಅದರಲ್ಲಿ GST ಇನ್ಕ್ಲೂಡ್ ಆಗಿದೆ. ಎಷ್ಟು GST ಇನ್ಕ್ಲೂಡ್ ಆಗಿದೆ ಅಂತಂದರೆ 2,000 GST ಇನ್ಕ್ಲೂಡ್ ಆಗಿದೆ. 43,000ದಲ್ಲಿ 2,000 ಕಳೆದ್ರೆ ಬರೋಂಥ ಆನ್ಸರ್ ಎಷ್ಟು? ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಎಷ್ಟು? 41,000 ಆಗುತ್ತೆ. ಸಪೋಸ್ ಇಲ್ಲಿ 2,000 ಅಂತ ಕೊಡೋ ಬದಲು ಇನ್ಕ್ಲೂಡಿಂಗ್ GST ಆಫ್ 10% ಅಂತ ಕೊಟ್ಟರೆ ಏನು ಮಾಡಬೇಕು? ಅವಾಗ ರಿಮೂವ್ ಮಾಡೋದು ಹೇಗೆ? GST ರಿಮೂವ್ ಮಾಡೋದು ಹೇಗೆ ಅಂತಂದರೆ 43,000 ಇಂಟು 100 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 10% ಅಂದರೆ 100 + 10. 100 ಡಿವೈಡೆಡ್ ಬೈ 110. 43,000 ಇಂಟು 100 ಡಿವೈಡೆಡ್ ಬೈ 110. ಯಾವಾಗ 10% ಕೊಟ್ಟಿದ್ದಾರೆ. 12% ಕೊಟ್ಟಿದ್ರೆ 43,000 ಇಂಟು 100 ಡಿವೈಡೆಡ್ ಬೈ 12% ಕೊಟ್ಟಾಗ. ಸೊ ಅದನ್ನು ಎಲ್ಲಿ ಕೊಡ್ತಾರೆ ಅಂದರೆ ಇಲ್ಲೇ ಕೊಡ್ತಾರೆ. ಇಲ್ಲಿ ಕೊಟ್ಟಿರೋಂಥ ಪರ್ಸೆಂಟೇಜ್ ಅಲ್ಲ, ಇನ್ಕ್ಲೂಡಿಂಗ್ GST ಆಫ್ 2,000 ಅಂತ ಕೊಡೋ ಬದಲು ಪರ್ಸೆಂಟೇಜ್ ಅಂತ ಬೇಕಾದರೂ ಕೊಡ್ಬೋದು. ಪರ್ಸೆಂಟೇಜ್ ಅಂತ ಕೊಟ್ಟರೆ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ 2023 ಕೇಳಿರೋಂಥ ಪ್ರಾಬ್ಲಮ್. ಏನು ಕೊಟ್ಟಿದ್ದಾರೆ? ಇನ್ಕ್ಲೂಡಿಂಗ್ GST ಆಫ್ ₹12% ಅಂತ ಕೊಟ್ಟಿದ್ದಾರೆ. ಫಸ್ಟ್ ನೀವು ಏನು ಮಾಡ್ಕೊಳ್ಬೇಕು? 2,10,000 ಇಂಟು 100 ಡಿವೈಡೆಡ್ ಬೈ 112 ಮಾಡಿ ಫಸ್ಟು GSTಯನ್ನು ರಿಮೂವ್ ಮಾಡಿ ಆಮೇಲೆ ಅಮೌಂಟನ್ನು ಬರ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ 2,000 ಕೊಟ್ಟಿದ್ದಾರೆ. 2,000 ಲೆಸ್ ಮಾಡಿ ಬರ್ದಿದ್ದೀವಿ. ಪರ್ಸೆಂಟೇಜ್ ಕೊಟ್ಟರೆ ನಾನು ಹೇಳಿರೋ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿರೋ ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳಬೇಕು ಅಂತಾದರೆ 2,10,000 ಕೊಟ್ಟಿದ್ದಾರೆ. 2,10,000 ಇಂಟು ಎಷ್ಟು ಪರ್ಸೆಂಟೇಜ್ GST ಇನ್ಕ್ಲೂಡ್ ಆಗಿದೆ ಅಂತ? 12%. ಸೊ ಇಂಟು 100 ಡಿವೈಡೆಡ್ ಬೈ 112. ಸೊ ಹಾಗಾದರೆ GSTಯನ್ನು ರಿಮೂವ್ ಮಾಡಿದಾಗ ಅಮೌಂಟ್ ಎಷ್ಟಾಗುತ್ತೆ? 1,87,500. ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಅಂತ ಬರ್ಕೊಂಡು 1,87,500 ನೀವು ಬರ್ಕೊಳ್ಬೇಕಾಗತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಅಮೌಂಟ್ ಕೊಟ್ಟಿದ್ರು, ಅಮೌಂಟನ್ನು ಲೆಸ್ ಮಾಡಿದ್ದೀವಿ. ಆ್ಯಡ್ ಎಕ್ಸ್ಪೆನ್ಸಸ್ ಯಾವ್ಯಾವ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೋ ಆ್ಯಡ್ ಮಾಡಬೇಕು. ಆ್ಯಡ್ ಐಟಮ್ಸ್ ಟು ಬಿ ಆ್ಯಡೆಡ್ ಅಂಡರ್ ಸೆಕ್ಷನ್ 15 ಸಬ್ಸೆಕ್ಷನ್ 2. ಕ್ವಶನಲ್ಲಿ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೈಟ್ ಚಾರ್ಜಸ್ 1,000, ಪ್ಯಾಕಿಂಗ್ ಚಾರ್ಜಸ್ ನಾರ್ಮಲ್ ಸೆಕೆಂಡ್ರಿ ಪ್ಯಾಕಿಂಗ್ ಕಾಸ್ಟ್ 1,500, ದೆನ್ ಇನ್ಶೂರೆನ್ಸ್ 500. ನಾನಲ್ಲಿ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗನ್ನು ಕನ್ಸಿಡರ್ ಮಾಡಲಿಲ್ಲ. ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಫಾರ್ಮ್ಯಾಟ್ ಬರೆಸ್ತಾ ಹೇಳಿದ್ದೆ, ಎಕ್ಸ್ಪೆನ್ಸಸ್ ಬರ್ಕೊಳ್ಬೇಕಾದ್ರೆ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಸಬ್ಸಿಡಿ ರಿಸೀವ್ಡ್ ಫ್ರಮ್ ದ ಗೌರ್ಮೆಂಟನ್ನು ಕನ್ಸಿಡರ್ ಮಾಡಬಾರ್ದು. ದೆನ್ ಡಿಸ್ಕೌಂಟ್ ಗಿವನ್ ಆಫ್ಟರ್ ದ ಸಪ್ಲೈ, ಸೇಲ್ ಮಾಡಿ ಆದಮೇಲೆ ಏನಾದರೂ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಸೊ ಹಾಗಾಗಿ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ನೆನ್ಪಿಟ್ಕೊಳ್ಳಿ. ಎಕ್ಸ್ಪೆನ್ಸಸ್ನಲ್ಲಿ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್, ದೆನ್ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಆರ್ಗನೈಸೇಷನನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಉಳಿದಿರುವಂಥ ಎಕ್ಸ್ಪೆನ್ಸಸನ್ನು ಕನ್ಸಿಡರ್ ಮಾಡಿದ್ದೀನಿ. ಫ್ರೈಟ್ ಆ್ಯಡ್ ಮಾಡಿದ್ದೀನಿ. ಪ್ಯಾಕಿಂಗ್ ನಾರ್ಮಲ್ ಸೆಕೆಂಡ್ರಿ ಪ್ಯಾಕಿಂಗ್ ಕಾಸ್ಟ್ 1,500 ಆ್ಯಡ್ ಮಾಡಿದ್ದೀನಿ. ದೆನ್ ಇನ್ಶೂರೆನ್ಸ್ ಆನ್ ಫ್ರೈಟ್ ಪೇಯ್ಡ್ ಬೈ ದ ಸಪ್ಲೈಯರ್ 500 ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರು 41,000ಗೆ ಅಲ್ಲಿರುವಂಥ 3,000 1,000 1,500 ಪ್ಲಸ್ 500 3,000 ಆ್ಯಡ್ ಮಾಡಿದಾಗ 44,000 ಆಗುತ್ತೆ. ಸೊ ಇದರಲ್ಲಿ ಡಿಸ್ಕೌಂಟ್ ಇದ್ರೆ ಲೆಸ್ ಮಾಡಬೇಕು. ಐಟಮ್ಸ್ ಟು ಬಿ ಡಿಡಕ್ಟೆಡ್ ಅಂಡರ್ ಸೆಕ್ಷನ್
15 ಸಬ್ಸೆಕ್ಷನ್ 3 ಇಲ್ಲಿ ಬರುವಂಥದ್ದು ಒಂದೇ ಎಂಟ್ರಿ ಡಿಡಕ್ಟ್ ಮಾಡಲಿಕ್ಕೆ ಟ್ರೇಡ್ ಡಿಸ್ಕೌಂಟನ್ನು ಪರ್ಸಂಟೇಜ್ ವೈಸ್ ಬೇಕಾದರೂ ಕೊಡ್ಬೋದು, ಡೈರೆಕ್ಟಾಗಿ ಅಮೌಂಟ್ ಬೇಕಾದರೂ ಕೊಡ್ಬೋದು. ಈ ಪ್ರಾಬ್ಲಮಲ್ಲಿ ಟ್ರೇಡ್ ಡಿಸ್ಕೌಂಟ್ ಅಂತ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 1000 ಅಮೌಂಟ್ ಕೊಟ್ಟಿದ್ದಾರೆ. ಪರ್ಸಂಟೇಜ್ ಕೊಟ್ಟರೆ ಈ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. 41,000 ಇಂಟು ಪರ್ಸಂಟೇಜ್. ಈಗ ಅಮೌಂಟ್ ಕೊಟ್ಟಿದ್ದಾರೆ, ಸೊ ಆ ಅಮೌಂಟನ್ನು ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗುತ್ತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಅಂತಂದರೆ 43,000. ಟ್ರಾನ್ಸಾಕ್ಷನ್ ವ್ಯಾಲ್ಯೂ 43,000. 44,000 minus 1,000, 43,000. Add GST liability. ಸೊ ಈಗ ಕ್ವಶನಲ್ಲಿ ಇನ್ಫಾರ್ಮೇಷನ್ನ ಕ್ಲಿಯರ್ ಆಗಿ ಕೊಡಲಿಲ್ಲ ಈ ಪ್ರಾಬ್ಲಮ್ನಲ್ಲಿ. ಸೊ ಡೀಲರ್ ಇರೋದು ಕರ್ನಾಟಕದಲ್ಲಿ. ಸೊ ಯಾವ ಡೀಲರಿಗೆ ಮಾರಿದ್ದಾರೆ, ಆ ಡೀಲರ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ, ಪ್ಲೇಸಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇನ್ಫಾರ್ಮೇಷನ್ ಕೊಡ್ದಿದ್ದಾಗ ವಿತಿನ್ ಎ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿದ್ದು ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಸೊ ವಿತಿನ್ ಎ ಸ್ಟೇಟ್ ಆದರೆ ಯಾವ್ದು ಬರುತ್ತೆ? CGST SGST ಬರುತ್ತೆ. CGST SGST. ಸೊ ಅಮೌಂಟ್ ಯಾವುದ್ರ ಮೇಲೆ ಫೈಂಡ್ ಔಟ್ ಮಾಡಬೇಕು? GST ಅಂತಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ. 43,000 ಮೇಲೆ ಕ್ವಶನಲ್ಲಿ ಕೊಟ್ಟಿರುವಂಥ ಪರ್ಸಂಟೇಜ್ ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ? 18% ಕೊಟ್ಟಿದ್ದಾರೆ. ಅದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. 18 ಹಾಫ್ ಎಷ್ಟು? 9%. ಸೊ ಈಕ್ವಲ್ ಆಗಿ ಡಿವೈಡ್ ಮಾಡಿಕೊಂಡಾಗ 9% ಆಗುತ್ತೆ. ಸೊ 43,000 ಇಂಟು 9%. 43,000ಗೆ 9% ಮಾಡಿದಾಗ ಬರುವಂಥ ಆನ್ಸರ್ 3,870. 3,870 CGST ಕಟ್ಟಬೇಕು, 3,870 SGST ಕಟ್ಟಬೇಕು. ಟೋಟಲ್ ಆಗಿ ಕಟ್ಟಬೇಕಾಗಿರೋದು 3,870 ಪ್ಲಸ್ 3,870 7,740 GSTಯನ್ನು ಕಟ್ಟಬೇಕಾಗತ್ತೆ. ಇದು GST ಲಯಬಿಲಿಟಿ. ಹಾಗಾದರೆ ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟು? ಇನ್ವಾಯ್ಸ್ ವ್ಯಾಲ್ಯೂ ಎಷ್ಟು ಅಂತಂದರೆ 43,000 ಪ್ಲಸ್ 7,740. ಸೊ ದ ಫೈನಲ್ ಆನ್ಸರ್ ಈಸ್ 50,740. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.